ಎಲ್ಲರಿಗೂ ನಮಸ್ಕಾರ. ದಿಸ್ ವಿಡಿಯೋ ಇಸ್ ಸ್ಪೆಷಲಿ ಫಾರ್ ಲಾ ಸ್ಟೂಡೆಂಟ್ಸ್. ಏನಂದ್ರೆ ದಿಸ್ ಈಸ್ ಅ ಸಜೆಷನ್ ವಿಡಿಯೋ. ಯಾಕಂದ್ರೆ ಈ ವಿಡಿಯೋ ನಿಮಗೆ ಫೈನಲ್ ಇಯರ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋ ಒಳಗೆ ನಾನು ಏನ್ ಹೇಳ್ತೀನಿ ಅದು ನೀವು ಈಗಿಂದ ಫಾಲೋ ಅಪ್ ಮಾಡ್ಕೊಂಡು ಹೋದ್ರೆ ನಿಮಗೆ ಫೈನಲ್ ಇಯರ್ಗೆ ಚೂರು ಡಿಫಿಕಲ್ಟಿ ಆಗುದಿಲ್ಲ. ಏನಂದ್ರೆ ಈಗ ನೀವು ಅಕಸ್ಮಾತ್ ಫಸ್ಟ್ ಇಯರ್ ಒಳಗಿದ್ರಿ, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಅಲ್ಲಿ ತನಕ ಇದ್ರೂ ಏನ್ ಮಾಡ್ರಿ, ಇಂಟರ್ನ್ಶಿಪ್ ಹೋಗಕ್ ಸ್ಟಾರ್ಟ್ ಮಾಡ್ರಿ. ಯಾಕಂದ್ರೆ ಈಗ ನೋಡ್ರಿ, ಕೆಲವೊಬ್ರಿಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಈಗ ನಮ್ ಫೈನಲ್ ಇಯರ್ ಕ್ಲಾಸ್ ಒಳಗೆ ಏನಂದ್ರೆ ಈಗ ಯಾರು ಎಲ್ಲಾ ಸೆಮ್ ಅಲ್ಲೂ ಇಂಟರ್ನ್ಶಿಪ್ ಮಾಡಿಲ್ಲ. ಈಗ ರೂಲ್ಸ್ ಪ್ರಕಾರ ಹೆಂಗಿರತ್ತೆ, 10 ಸೆಮ್ ಇದ್ರೆ 10 ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಇರ್ಬೇಕು. ಮತ್ತೆ 3 ವರ್ಷ ಇದ್ರೆ 6 ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಇರ್ಬೇಕು. ಸೊ ಆ ತರ ಇರತ್ತೆ. ಅದ್ರ ಸಲುವಾಗಿ ಮಿಸ್ ಮಾಡದೆ ಎಲ್ಲಾ ಸೆಮ್ ಅಲ್ಲೂ ಒಂದೊಂದು ಇಂಟರ್ನ್ಶಿಪ್ ಮಾಡ್ರಿ. ಮತ್ ಅವಾಗ ಏನೇನ್ ಕಲ್ತಿದ್ದೀರಿ ಅವಾಗ ನೋಟ್ ಡೌನ್ ಮಾಡ್ಕೊ. ಹಾಗೆ ಇನ್ನೊಂದ್ ಏನ್ ಟಾಸ್ಕ್ ಇರುತ್ತೆ ಅಂದ್ರೆ ಕೋರ್ಟ್ ಅಟೆಂಡೆನ್ಸ್ ಅಂತ ಇರುತ್ತೆ. ಅದ್ರೊಳಗೆ ಒಂದ್ ಸಿವಿಲ್ ಕೇಸ್, ಒಂದ್ ಕ್ರಿಮಿನಲ್ ಕೇಸ್ ಬಗ್ಗೆ ಬರೆಯೋದಿರುತ್ತೆ. ಸೊ ಫಸ್ಟ್ ಇಂದಾನೇ ಸ್ಟಾರ್ಟ್ ಮಾಡ್ರಿ. ಒಂದ್ ಸಿವಿಲ್ ಕೇಸ್ ಫಾಲೋ ಅಪ್ ಮಾಡ್ಕೊಂಡು ಹೋಗ್ರಿ, ಒಂದ್ ಕ್ರಿಮಿನಲ್ ಕೇಸ್ ಫಾಲೋ ಅಪ್ ಮಾಡ್ಕೊಂಡು ಹೋಗ್ರಿ. ಇಷ್ಟು ಮಾಡಿದ್ರೆ ನಿಮ್ಮ ಫೈನಲ್ ಇಯರ್ಗೆ ಒಟ್ಟು ಕಷ್ಟ ಆಗೋದಿಲ್ಲ. ಥ್ಯಾಂಕ್ ಯು. ಫಾಲೋ ಫಾರ್ ಮೋರ್.